ರಾಜಧಾನಿ ಬೆಂಗಳೂರಿನಲ್ಲಿ ಇದೀಗ ಕಡಲೆಕಾಯಿ ಪರೀಕ್ಷೆ ಸೀಸನ್ ಪ್ರಾರಂಭ ಆಗಿದೆ. ನಾಳೆಯಿಂದ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಆರಂಭವಾದರೆ ಇತ್ತ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ. ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಡೇಟ್ ಫಿಕ್ಸ್. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರೀಕ್ಷೆ. ನಾಳೆ ಕಡಲೆಕಾಯಿ ಪರೀಕ್ಷೆಗೆ ಅದ್ಧೂರಿ ಚಾಲನೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬಸವನಗುಡಿಯಲ್ಲಿ ಹಬ್ಬದ ಸಡಗರ ಮೂಡಲಿದೆ. ಬೀದಿ ಬೀದಿಗಳಲ್ಲಿ ರಾಶಿ ರಾಶಿ ಕಡಲೆಕಾಯಿ ಹಾಕೊಂಡು ರೈತರು ವ್ಯಾಪಾರಿಗಳು ಮಾರಾಟ ಮಾಡ್ತಾರೆ. ಈ ಸಮಯದಲ್ಲಿ ರಸ್ತೆಯ ಯಾವ ಕಡೆಯೂ ಜಾಗವಿಲ್ಲದಂತೆ ಜನಜಾತ್ರೆ ನಡೆದಿರುತ್ತೆ. ಹೌದು, ಪ್ರಖ್ಯಾತ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ನವೆಂಬರ್ 25 ಮತ್ತು ನವೆಂಬರ್ 26ರಂದು ನಡೆಯಲಿದೆ. 2 ದಿನ ನಡೆಯಲಿರುವ ಕಡಲೆಕಾಯಿ ಪರೀಕ್ಷೆಯಲ್ಲಿ ವ್ಯಾಪಾರಿಗಳಿಗೆ ಸುಂಕ ವಸೂಲಾತಿಗೆ ಬ್ರೇಕ್ ಹಾಕುವುದಕ್ಕೆ ಮುಜರಾಯಿ ಇಲಾಖೆ ನಿರ್ಧರಿಸಿದ್ದು, ಮಳಿಗೆ ಹಾಕುವುದಕ್ಕೆ ಮುಕ್ತ ಅವಕಾಶ ನೀಡಿದೆ. ಯಾವುದೇ ಧರ್ಮದವರು ವ್ಯಾಪಾರ ಮಾಡಬಹುದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಮತ್ತು ಹಿಂದೆ ಎಲ್ಲ ಅಂಗಡಿಗಳಿಗೆ ಹಣ ತಗೊಳ್ತಾ ಇದ್ರು. ಈ ಸಲ ಯಾವುದೇ ಹಣ ತಗೋಬಾರ್ದು ಅಂಗಡಿಯವ್ರ ಹತ್ರ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ವಿ. 0 ಈ ಸಲ. ಯಾರು ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ಯಾರು ಲಾಸ್ಟ್ ಟೈಮ್ ಯಾರೋ ಟೆಂಡರ್ ಹಾಕಿದ್ರು, ಅದನ್ನು ಈ ಸಲ ಟೆಂಡರ್ ಕರಿಬಾರ್ದು ಅಂತ ಆಗಿದೆ. ಇತ್ತ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಾಳೆಯಿಂದ ಕಡಲೆಕಾಯಿ ಪರೀಕ್ಷೆ ಆರಂಭವಾಗಲಿದೆ. 4 ದಿನ ಕಡಲೆಕಾಯಿ ಪರೀಕ್ಷೆ ನಡೆಯಲಿದ್ದು, ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಪರೀಕ್ಷೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಮಾಡಿ ಪರಿಸರವನ್ನ ಕಾಪಾಡಿ ಅಂತ ಮುಜರಾಯಿ ಸಚಿವರು ಮನವಿ ಮಾಡಿದ್ದು, ಸಾರ್ವಜನಿಕರು ಸಹಕರಿಸಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರೆಲ್ಲ ಸ್ವಂತ ಮನೆಯ ಕನಸು ಕಂಡವರು. ಆದರೆ ಆ ಕನಸಿನ ಮೇಲೆ ಅದು ಯಾರು ಕಣ್ಬಿತ್ತೋ ಏನೋ ಈಗ ಜನ ಕಣ್ಣೀರು ಹಾಕ್ತಿದ್ದಾರೆ. ಸಮಸ್ಯೆಗೆ ಪರಿಹಾರ ಸಿಕ್ಕೇ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮೂರು ತಿಂಗಳ ಸಂಬಳಕ್ಕಾಗಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಫೈಟ್. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಿಕ್ತು 2 ತಿಂಗಳ ಸಂಬಳ. ಬೇರೆಯವರ ಜೀವ ಉಳಿಸೋ ಆಂಬ್ಯುಲೆನ್ಸ್ ಸಿಬ್ಬಂದಿ ಸಮಸ್ಯೆ 108ಗಿಂತ ಜಾಸ್ತಿ ಆಗಿದೆ. ಸಕಾಲದಲ್ಲಿ ಆಸ್ಪತ್ರೆ ತಲುಪಿಸಿ ಜೀವ ಉಳಿಸುವ ಜೀವರಕ್ಷಕರಿಗೆ 3 ತಿಂಗಳಿಂದ ಸಂಬಳ ಸಿಕ್ಕಿರಲಿಲ್ಲ. ಸಂಬಳಕ್ಕಾಗಿ ಪ್ರತಿಭಟನೆಗೆ ಇಳಿಯಲು ಸಿಬ್ಬಂದಿ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ನೀಡಿದ್ರು. ನವೆಂಬರ್ 26ರ ರಾತ್ರಿವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ರು. ಅಷ್ಟರೊಳಗೆ ಸಂಬಳ ನೀಡಬೇಕು, ಇಲ್ವಾದ್ರೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಸಿದ್ರು. 3,500 ಜನ 108 ಆಂಬ್ಯುಲೆನ್ಸ್ ಸೇವೆಯಲ್ಲಿ ತೊಡಗಿದ್ದಾರೆ. ಆದ್ರೆ 3 ತಿಂಗಳಿಂದ ಈ ಸಿಬ್ಬಂದಿಗೆ ಸಂಬಳ ನೀಡಿಲ್ಲ. ಸಂಬಳ ಕೊಡಬೇಕಾದ EMRI ಗ್ರೀನ್ ಹೆಲ್ತ್ ಸಂಸ್ಥೆ ಕಳ್ಳಾಟವಾಡ್ತಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತು 2 ತಿಂಗಳ ಸಂಬಳ ನೀಡಲು EMRI ಗ್ರೀನ್ ಹೆಲ್ತ್ ಸಂಸ್ಥೆ ಒಪ್ಪಿಕೊಂಡಿದೆ. ಸರ್ಕಾರ ಸಿಬ್ಬಂದಿ ವೇತನ ಬಾಕಿ ಉಳಿಸಿಕೊಂಡಿಲ್ಲ. GVK ಕಂಪನಿಗೆ ಕಾಲಕಾಲಕ್ಕೆ ಹಣ ಪಾವತಿಸಲಾಗಿದೆ ಎಂದು ಆರೋಗ್ಯ ಸಚಿವರು ಮಾಹಿತಿ ನೀಡಿದ್ದಾರೆ. ವರದಿ ಬಳಿಕ ಹಣ ನೀಡದೆ ಕಳ್ಳಾಟವಾಡ್ತಿದ್ದ EMRI ಗ್ರೀನ್ ಹೆಲ್ತ್ ಸಂಸ್ಥೆ ಕೊನೆಗೂ ಹಣ ರಿಲೀಸ್ ಮಾಡುವುದಾಗಿ ಭರವಸೆ ನೀಡಿದೆ. ಆದರೆ ಬಾಕಿ 1 ತಿಂಗಳ ವೇತನ ಕೂಡ ನೀಡುವಂತೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಶನಿವಾರ ಸಂಜೆವರೆಗೆ ಗಡುವು ನೀಡಿದ್ದು, ಶನಿವಾರದ ಒಳಗೆ ವೇತನ ನೀಡದೆ ಹೋದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಇಲ್ಲವಾದಲ್ಲಿ ಸೇವೆಗೆ ಹಾಜರಾಗದಿರಲು ನೌಕರರು ನಿರ್ಧಾರ ಮಾಡಿದ್ದಾರೆ. ಇತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರು ಮನೆ ಕೆಲಸಕ್ಕೆ ಅಂತ ಸೇರ್ಕೊಳ್ತಾರೆ. ಬಳಿಕ ಉಂಡ ಮನೆಗೆ ದ್ರೋಹ ಬಗ್ದು ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗ್ತಾರೆ. ಆ ಗ್ಯಾಂಗ್ ಯಾವುದು ಅಂತೀರಾ? ನೀವೇ ನೋಡಿ. ಎರಡು ಬ್ಯಾಗ್ಗಳಲ್ಲಿ ಚಿನ್ನಾಭರಣ ಸಾಗಾಟ. ನೇಪಾಳಿ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ.
ದಿನಾಂಕ 3 ನವೆಂಬರ್ 2024. ಸಮಯ ಬೆಳಗ್ಗೆ 3 ಗಂಟೆ 27 ನಿಮಿಷ. ಇದು ಸಿಸಿಟಿವಿ ಡೇಟ್ ಅಂಡ್ ಟೈಮಿಂಗ್. ಈ ದೃಶ್ಯ ನೋಡಿ, ಇಬ್ರು ಫ್ರೆಂಡ್ಸ್ ತರ ಮಾತಾಡ್ಕೊಂಡು ಆರಾಮಾಗಿ ಮನೆಯೊಳಗೆ ಓಡಾಡ್ತಿರ್ತಾರೆ. ಅದ್ರಲ್ಲೊಬ್ಬ ದೊಡ್ಡ ಬ್ಯಾಗ್ ಬೇರೆ ನೇತಾಕೊಂಡಿರ್ತಾನೆ. ಹೌದು, ಬೆಂಗಳೂರಿನ ವಿಜಯನಗರದಲ್ಲಿ ಜುವೆಲರ್ಸ್ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಮನೆಯಲ್ಲಿ ನವೆಂಬರ್ 3ನೇ ತಾರೀಕು ತಡರಾತ್ರಿ ಕಳ್ಳರು ಕೈಚಳಕ ತೋರಿಸಿದ್ರು. ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉದ್ಯಮಿ ಮನೆಯಲ್ಲಿ ಬರೋಬ್ಬರಿ 15 ಕೋಟಿ ಮೌಲ್ಯದ ಚಿನ್ನಾಭರಣ, ನಗದು ದೋಚಿದ ಖದೀಮರು ಕದ್ದ ಮಾಲನ್ನ 2 ಬ್ಯಾಗ್ಗಳಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಚಿನ್ನಾಭರಣ ಹೊತ್ತೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆ ಕೆಲಸಕ್ಕಿದ್ದ ನಾಮರಾಜ್ ಹಾಗೂ ಆತನ ಸ್ನೇಹಿತ ಕಳ್ಳತನ ಮಾಡಿದ್ದು ಆರೋಪಿಗಳಿಗಾಗಿ ವಿಜಯನಗರ ಪೊಲೀಸರು ಬಲೆ ಬೀಸಿದ್ದಾರೆ. ಅವರು ಒತ್ತುವರಿ ಮಾಡಿಕೊಂಡು ಮನೆ ಮೇಲೆ ಮನೆ ಕಟ್ಕೊಂಡು ಹಾಯಾಗಿದ್ರು. ಆದರೆ ಅವರಿಗೆ ಇವತ್ತು ಬಿಡಿಎ ಏಕಾಏಕಿ ಶಾಕ್ ನೀಡಿತು. ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸುವ ಮೂಲಕ ತನ್ನ ಜಾಗವನ್ನ ಮತ್ತೆ ವಾಪಸ್ ಪಡೆದಿದೆ. ಐಟಿ ಸಿಟಿಯಲ್ಲಿ ಜೆಸಿಬಿಗಳ ಸದ್ದು, ಬೆಚ್ಚಿ ಬಿದ್ದ ಜನ. ಮುಖ್ಯ ರಸ್ತೆ ಬದಿಯಲ್ಲಿದ್ದ ಕಟ್ಟಡಗಳೆಲ್ಲ ಬುಡೇಸ್. ಒಂದ್ ಕಡೆ ಆರ್ಭಟಿಸ್ತಾ ಇರುವ ಜೆಸಿಬಿ ಇಟ್ಯಾಚಿಗಳು, ಮತ್ತೊಂದ್ ಕಡೆ ನೆಲಸಮವಾಗ್ತಾ ಇರುವ ಅಂಗಡಿ ಮುಗ್ಗಟ್ಟುಗಳು, ಇನ್ನೊಂದ್ ಕಡೆ ಕಂಗಾಲಾಗಿ ನಿಂತಿರುವ ಜನ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ನಾಗರಬಾವಿ ಸರ್ಕಲ್ನ ಮುಖ್ಯ ರಸ್ತೆಯಲ್ಲೇ. ಪೊಲೀಸರ ಭದ್ರತೆಯೊಂದಿಗೆ ಬಿಡಿಎ ವ್ಯಾಪ್ತಿಯ 30 ಗುಂಟೆ ಜಾಗವನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ನಾಗರಬಾವಿ ಮೇನ್ ರೋಡ್ ಪಕ್ಕದಲ್ಲಿರುವ ಬಿಡಿಎ ವ್ಯಾಪ್ತಿಯಲ್ಲಿದ್ದ 9 ಶಾಪ್ಗಳು, 1 ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ತೆರವುಗೊಳಿಸಿದ್ದಾರೆ. ಈಗಾಗಲೇ ಬಿಟಿಎಂ ಬಡಾವಣೆಯ 42 ಕೋಟಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು. ಇದೀಗ ನಾಗರಬಾವಿಯಲ್ಲಿ 60 ಕೋಟಿ ಮೌಲ್ಯದ 30 ಗುಂಟೆ ಜಾಗವನ್ನ ಬಿಡಿಎ ವಶಪಡಿಸಿಕೊಳ್ಳುವುದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಒಟ್ಟಾರೆ ಬಿಡಿಎ ನಡೆಗೆ ಜನರ ಮಂಡೆ ಬಿಸಿಯಾಗಿದ್ದು, ನೆಲೆ ಇಲ್ಲದೆ ಕೆಲವರು ಕಂಗಾಲಾಗಿದ್ದಾರೆ. ಬಿಡಿಎ ನಿರ್ಧಾರ ಕಂಡು ಸಿಡಿದೆದ್ದಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.